ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಹಲವು ಇಂಪಾರ್ಟೆಂಟ್ ಸ್ಟಾಕ್ಗಳನ್ನ ನಾನು ಕವರ್ ಮಾಡ್ತಾ ಇದ್ದೀನಿ. ಯಾಕಂತಂದ್ರೆ ಈ ಸ್ಟಾಕ್ಗಳ ಬಗ್ಗೆ ತುಂಬಾನೇ ಪ್ರಶ್ನೆಗಳು ಬರ್ತಾ ಇದೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಯೂಶಲಿ ಪ್ರಶ್ನೆಗಳು ಬರೋದು ಒಂದು ಸ್ಟಾಕ್ಗಳಲ್ಲಿ ಭರ್ಜರಿ ರ್ಯಾಲಿ ಬಂದಾಗ, ಇನ್ನೊಂದು ಸ್ಟಾಕ್ಗಳಲ್ಲಿ ಡೌನ್ ಫಾಲ್ ಬಂದಾಗ. ಆದ್ರೆ ಈ ಸ್ಟಾಕ್ಗಳಲ್ಲಿ ಅಂತಹ ಭರ್ಜರಿ ರ್ಯಾಲಿನೂ ಇಲ್ಲ, ಆದ್ರೆ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಕೂಡ ಇಲ್ಲ. ಆದ್ರೂ ಪ್ರಶ್ನೆಗಳು ಬರ್ತಾ ಇದೆ. ಯಾಕೆ ಅಂತಂದ್ರೆ ಲಾಸ್ಟ್ ಒಂದೂವರೆ ವರ್ಷದಿಂದ ಅಥವಾ 2 ವರ್ಷ ಅಂತಾನೆ ಹೇಳ್ಬೋದು, ಈ ಸ್ಟಾಕ್ಗಳಲ್ಲಿ ಅಂತಹ ಒಳ್ಳೆ ಪರ್ಫಾರ್ಮೆನ್ಸೇ ಬಂದಿಲ್ಲ. ಹಾಗಾಗಿ ಯೂಶಲಿ ಈ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡ್ಬೇಕಾ ಸೇಲ್ ಮಾಡ್ಬೇಕಾ ಅನ್ನೋಂತ ಕನ್ಫ್ಯೂಷನ್ ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಕೆಲವು ಸ್ಟಾಕ್ ಗಳನ್ನ ಮಾತ್ರ ಕವರ್ ಮಾಡ್ತಾ ಇದ್ದೀನಿ. ಇಂತಹ 100 ಸ್ಟಾಕ್ ಗಳಿದಾವೆ. ಈ ಎಲ್ಲ ಸ್ಟಾಕ್ ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು. ಇವುಗಳನ್ನ ಖಂಡಿತ ಲಾಸ್ ಅಲ್ಲಿ ಮಾರುವಂತಹ ಷೇರುಗಳು ಅಲ್ಲವೇ ಅಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ಎಲ್ಲ ಸ್ಟಾಕ್ ಗಳು ಕೂಡ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಬಹುದಾಗಿರುವಂತಹ ಸ್ಟಾಕ್ ಗಳು. ಅವುಗಳಿಗೆ ಆ ತಾಕತ್ತು ಕೂಡ ಇದೆ. ಆದ್ರೆ ಫಾರ್ ಟೈಮ್ ಬೀಯಿಂಗ್ ಸ್ಟ್ರಗಲ್ ಮಾಡ್ತಿದ್ದಾವೆ. ಸೊ ನೋಡೋಣ ಯಾವೆಲ್ಲ ಸ್ಟಾಕ್ ಗಳು ಇದಾವೆ ಅಂತ. ಹಾಗೆ ನಾನಿಲ್ಲಿ ಮೊದಲಿಗೆ ಹೇಳ್ದಾಗೆ ಕೆಲವು ಸ್ಟಾಕ್ ಗಳನ್ನ ಮಾತ್ರ ಕವರ್ ಮಾಡ್ತಾ ಇದ್ದೀನಿ. ಅರೌಂಡ್ 10 to 12 ಸ್ಟಾಕ್ಸ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಆದ್ರೆ ಈ ತರದ ಇನ್ನು 100 ಕಂಪನಿಗಳಿದಾವೆ. ಇವಿಷ್ಟಕ್ಕೆ ಸೀಮಿತ ಅಲ್ಲ ಲಿಸ್ಟ್. ನಾನು ನೀವೆಲ್ಲರೂ ಕೇಳ್ತಿರೋ ಅಂತ ಸ್ಟಾಕ್ ಗಳನ್ನ ಮಾತ್ರ ಕವರ್ ಮಾಡ್ತಾ ಇದ್ದೀನಿ. ಇನ್ನು ಈ ತರದ 100 ಶೇರ್ಗಳು ಇರುತ್ತವೆ. ಕಂಪನಿಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೂ ಕೂಡ ಅಂಡರ್ ಪರ್ಫಾರ್ಮ್ ಮಾಡ್ತಿರೋ ಅಂತವು. ಅವುಗಳನ್ನ ಕವರ್ ಮಾಡಿಲ್ಲ ಅಂದ ತಕ್ಷಣ ಅವು ಸರಿ ಇಲ್ಲ ಅಂತ ಏನಲ್ಲ. ಸೊ ಇದನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡಿರಿ. ಸೊ ಮೊದಲಿಗೆ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡೋದಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ನಿಮ್ಗೆಲ್ರಿಗೂ ಗೊತ್ತಿದೆ ಫಂಡಮೆಂಟಲಿ ಸ್ಟ್ರಾಂಗ್ ಅಂದ್ರೆ ವೆಲ್ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಆಗಿರುತ್ತೆ. ಹಾಗೆ ಇಲ್ಲಿ ಇಮೇಜ್ ಅಲ್ಲೇ ಒಂದು ಪಿಕ್ಚರ್ ಇದೆ, ಮರದ ಪಿಕ್ಚರ್ ನೋಡಬಹುದು. ಈ ಮರ ಏನಿದೆ ಅದರಲ್ಲಿ ರೈಟ್ ಕೂಡ ಮಾಡಿದ್ದಾರೆ ನೋಡಬಹುದು, ಆಸ್ ಡೀಪ್ ರೂಟ್ಸ್. ಸೊ ಅಂದ್ರೆ ಅವುಗಳ ಬೇರುಗಳು ಆಳವಾಗಿರ್ತವೆ. ಸೊ ಆಳವಾದ ಬೇರುಗಳನ್ನ ಹೊಂದಿರುವಂತ ಕಂಪನಿಗಳು ಅಂತ ಹೇಳ್ಬೋದು. ಅವನ್ನ ಈಸಿಯಾಗಿ ಹಾಳು ಮಾಡ್ಲಿಕ್ಕೂ ಆಗೋದಿಲ್ಲ, ಹಾಳಾಗೋದು ಇಲ್ಲ, ಆ ತರದ ಕಂಪನಿಗಳು. ಜೊತೆಗೆ ಮೋಸ್ಟ್ ಆಫ್ ದ ಸ್ಟಾಕ್ಸ್ ನಾನೇನು ಇವತ್ತು ಕವರ್ ಮಾಡ್ತಾ ಇದ್ದೀನಿ, ಅವರಲ್ಲಿ ಮೆಜಾರಿಟಿ ಸ್ಟಾಕ್ಸ್ ಇಂಡೆಕ್ಸ್ ಅಲ್ಲಿ ಇರುವಂತಹ ಸ್ಟಾಕ್. ನಿಫ್ಟಿ 50 ಆಗ್ಬೋದು, ಸೆನ್ಸೆಕ್ಸ್ ಆಗ್ಬೋದು, ಈ ರೀತಿಯ ಮೇಜರ್ ಇಂಡೆಕ್ಸ್ ಅಲ್ಲಿ ಇರುವಂತಹ ಸ್ಟಾಕ್ಗಳು. ಸೊ ನೋಡೋಣ, ಒಂದೊಂದಾಗಿ ಕವರ್ ಮಾಡ್ತಾ ಹೋಗ್ತೀನಿ. ಖಂಡಿತ ನಾನು ಮೊದಲಿಗೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಕೂಡ ಲಾಸ್ ಅಲ್ಲಿ ಮಾರಾಟ ಮಾಡಬಹುದಾಗಿರುವಂತ ಸ್ಟಾಕ್ ಅಲ್ಲವೇ ಅಲ್ಲ. ಇವುಗಳಿಗೆ ನಿಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ತಾಕತ್ತಿದೆ. ಬಟ್ ಫಾರ್ ಟೈಮ್ ಬೀಯಿಂಗ್ ಸ್ಟ್ರಗಲ್ ಮಾಡ್ತಿದ್ದಾವೆ. ಇವುಗಳಿಗೂ ಒಂದು ದಿನ ಬರುತ್ತೆ, ಆಗ ಈ ಸ್ಟಾಕ್ ಗಳು ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ. ಆಗ ಒಳ್ಳೆ ರಿಟರ್ನ್ಸ್ ನಮಗೆ ಜನರೇಟ್ ಆಗುತ್ತೆ. ಇದು ಫಿಕ್ಸ್. ಅದು ಯಾವತ್ತು ಆ ದಿನಗಳು ಬರುತ್ತೆ ಗೊತ್ತಿಲ್ಲ. ಸೊ ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ. ತಾಳ್ಮೆಯನ್ನ ಮಾರ್ಕೆಟ್ ಹೀಗೆ ಚೆಕ್ ಮಾಡೋದು. ನಮ್ ತಾಳ್ಮೆ ಎಷ್ಟು ಇದೆ ಅನ್ನೋದನ್ನ ಈ ತರದ ಸನ್ನಿವೇಶಗಳು ನಮಗೆ ತಿಳಿಸ್ಕೊಡುತ್ತೆ, ಹಾಗೆ ಕಲಿಸ್ಕೊಡುತ್ತೆ. ಸೊ ಬನ್ನಿ ಒಂದೊಂದಾಗಿ ಸ್ಟಾಕ್ ಗಳನ್ನ ನೋಡ್ತಾ ಹೋಗೋಣ. ಗೆಳೆಯರೆ, ಮೊದಲನೇ ಸ್ಟಾಕ್ ಬಜಾಜ್ ಫೈನಾನ್ಸ್. ಇದು ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ. NBFC ಸೆಕ್ಟರ್ ಅಲ್ಲಿ ನಂಬರ್ 1 ಸ್ಟಾಕ್ ಅಥವಾ ಮಾರ್ಕೆಟ್ ಲೀಡರ್. ಇದರ ಮಾರ್ಕೆಟ್ ಕ್ಯಾಪ್ ಅನ್ನ ನಾವು ನೋಡಬಹುದು 4 ಲಕ್ಷ ಕೋಟಿಗಿಂತ ಜಾಸ್ತಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇನ್ ಕೇಸ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಅಂತ ಗ್ರೇಟ್ ರಿಟರ್ನ್ಸ್ ಇಲ್ವೇ ಇಲ್ಲ ಸ್ಟಾಕ್ ಅಲ್ಲಿ. ಸೊ ಇದು ಎಲ್ರಿಗೂ ಕ್ವಶನ್ ಮಾರ್ಕ್ ಅನ್ನ ಉಂಟು ಮಾಡುತ್ತೆ. ಏನು ಪರ್ಫಾರ್ಮೆನ್ಸ್ ಇಲ್ವಲ್ಲಪ್ಪ. ಇನ್ ಕೇಸ್ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸ್ಟಿಲ್ 160% ರಿಟರ್ನ್ಸ್ ಇದೆ. ಆದ್ರೆ 2021 ಸೆಪ್ಟೆಂಬರ್ ಇಂದ ಕೂಡ ನೋಡಬಹುದು. 2022 ಸೆಪ್ಟೆಂಬರ್ ಆಯ್ತು, 23 ಸೆಪ್ಟೆಂಬರ್ ಆಯ್ತು, ಈಗ 24 ಫೆಬ್ರವರಿ ಬಂದಿದೆ. ಸೊ ಆಲ್ಮೋಸ್ಟ್ 2.5 ವರ್ಷ ಯಾವುದೇ ರೀತಿಯ ಪರ್ಫಾರ್ಮೆನ್ಸ್ ಇಲ್ಲ. ಆಕ್ಚುಲಿ ಹಂಗ್ ನೋಡಿದ್ರೆ ಡೌನ್ ಆಗಿತ್ತು ನೋಡಬಹುದು, ಅರೌಂಡ್ 30-35% ಡೌನ್ ಆಗಿತ್ತು. ಅದರ ನಂತರ ರಿಕವರಿಯನ್ನು ಮಾಡಿದೆ. ಸೊ ಈಗ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. 21 ಹೈ ಹತ್ರನೇ ಇದೆ ಆಲ್ಮೋಸ್ಟ್, ಅಥವಾ ಅದಕ್ಕಿಂತ ಸ್ವಲ್ಪ ಕೆಳಗಡೆನೆ ಇದೆ. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಯೂಶಲಿ ಇಷ್ಟು ವರ್ಷಗಟ್ಟಲೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಾಗ ಡೌಟ್ ಬರೋದು ಸಹಜ ಎಲ್ರಿಗೂ ಕೂಡ. ಸೊ ಅದೇ ರೀತಿಯ ಡೌಟ್ ನಿಮ್ಗೂ ಕೂಡ ಕಾಡ್ತಾ ಇದೆ. ಸೊ ನಾನು ಈಗಲೂ ಹೇಳಿಕ್ಕೆ ಇಷ್ಟಪಡ್ತೀನಿ, ಈ ಸ್ಟಾಕ್ ಫಂಡಮೆಂಟಲಿ ಚೆನ್ನಾಗಿರುವಂತಹ ಸ್ಟಾಕ್. ನೀವು ಯಾವುದೇ ಕಾರಣಕ್ಕೂ ಈ ಸ್ಟಾಕ್ ಅನ್ನ ಲಾಸ್ ಅಲ್ಲಿ ಮಾರಾಟ ಮಾಡೋ ಅಂತ ಸ್ಟಾಕ್ ಅಲ್ಲ. ಆರಾಮಾಗಿ ಹೋಲ್ಡ್ ಮಾಡಬಹುದು. ಫಾರ್ ಟೈಮ್ ಬೀಯಿಂಗ್ ಸ್ಟ್ರಗಲ್ ಮಾಡ್ತಿದೆ. ಇವತ್ತಲ್ಲ ನಾಳೆ ಇದರ ದಿನಾನೂ ಕೂಡ ಬರುತ್ತೆ. ಇವಾಗ ಸರ್ಕಾರಿ ಕಂಪನಿಗಳ ಜಮಾನ ನಡೀತಾ ಇದೆ, ರಾಕೆಟ್ ತರ ಮೇಲೆ ಹೋಗ್ತಿದಾವೆ. ಹಾಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಂಪನಿಗಳ ಜಮಾನ ನಡೀತಿದೆ. ಅವುಗಳು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಇವತ್ತಲ್ಲ ನಾಳೆ ಲಾರ್ಜ್ ಕ್ಯಾಪ್ ಜಮಾನ ಕೂಡ ಬರುತ್ತೆ. ಸೊ ಆಗ ಈ ಸ್ಟಾಕ್ ಗಳ ಸರದಿಯಾಗ ಇವುಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ, ಅವುಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ. ಆದ್ರೆ ಆ ದಿನಗಳು ಯಾವಾಗ ಬರುತ್ತೆ ಅಂತ ಖಂಡಿತ ಯಾರು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಬರುತ್ತೆ ಅಂತ ಹೇಳ್ಬೋದು. ನಾನು ಹೇಳ್ತೀನಿ, ಇವತ್ತಲ್ಲ ನಾಳೆ ಬರುತ್ತೆ, ಅದು ಫಿಕ್ಸ್. ಅದು ಮುಂದಿನ ತಿಂಗಳು ಬರ್ಬೋದು, ಮುಂದಿನ 3 ತಿಂಗಳು ಬಿಟ್ಟು ಬರ್ಬೋದು, 6 ತಿಂಗಳು ಬಿಟ್ಟು ಬರ್ಬೋದು, ವರ್ಷ ಬಿಟ್ಟು ಬರ್ಬೋದು. ಬಟ್ ಬರೋದಂತೂ ಗ್ಯಾರಂಟಿ. ಸೊ ಅಲ್ಲಿವರೆಗೂ ಕೂಡ ನಾವು ತಾಳ್ಮೆಯಿಂದ ಕಾಯಲೇಬೇಕಾಗುತ್ತೆ. ಇಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿರೋದು. ತುಂಬಾ ಜನ ಫ್ರಸ್ಟ್ರೇಟ್ ಆಗ್ಬಿಟ್ಟು ಸೆಲ್ ಮಾಡಿರೋರು ಇರ್ತಾರೆ. ನಾನು ಕೂಡ ಈ ಸ್ಟಾಕ್ ಅನ್ನ ಹೋಲ್ಡ್ ಮಾಡಿದ್ದೀನಿ, ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ.
ಅದರಲ್ಲೂ ಹೈಯೆಸ್ಟ್ ವೈಟೇಜ್ ಇರುವಂತಹ ಸ್ಟಾಕ್ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದು. ಸ್ಟಿಲ್ ನಾನು ಕಂಟಿನ್ಯೂ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ಎಕ್ಸಿಟ್ ಆಗೋದಿಲ್ಲ. ಯಾಕಂದ್ರೆ ಒಂದು ಲಾರ್ಜ್ ಕ್ಯಾಪ್ ಕಂಪನಿಯಲ್ಲಿ ನೀವು 5 years ಅಲ್ಲಿ 160% ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡೋದು ಅಂತಂದ್ರೆ ಇದು ಭರ್ಜರಿ ರಿಟರ್ನ್ಸ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಯಾಕೆಂತಂದ್ರೆ ನಿಮಗೆ ಲಾರ್ಜ್ ಕ್ಯಾಪ್ ಕಂಪನಿಗಳು 100% ರಿಟರ್ನ್ಸ್ ಕೊಟ್ಟರೆ ಅದೇ ಜಾಸ್ತಿ, ಸೊ ಅದಕ್ಕಿಂತ ಜಾಸ್ತಿ ಬಂದ್ರೆ ಅದು ನಮಗೆ ಲಾಟ್ರಿ. ಇಲ್ಲಿ ಅದೇ ರೀತಿಯ ಪರ್ಫಾರ್ಮೆನ್ಸ್ ಇದೆ. ಹಾಗೆ ನಾವು ಎರಡನೇ ಸ್ಟಾಕ್ಗೆ ಬರೋದಾದ್ರೆ ಅದು ಸೇಮ್ ಬಜಾಜ್ ಗ್ರೂಪ್ನ ಕಂಪನಿ, ಇನ್ನೊಂದು ಬಜಾಜ್ ಫಿನ್ಸರ್ವ್. ಸೊ ಇದು ಕೂಡ ಅಷ್ಟೇ, ಸ್ಪ್ಲಿಟ್ ಆದ್ಮೇಲೆ ಬೋನಸ್ ಆದ್ಮೇಲೆ ತುಂಬಾನೇ ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ನಮಗೆ ಇಲ್ಲಿ ಚಾರ್ಟ್ ಪ್ರಾಪರ್ ಆಗಿ ನೋಡ್ಲಿಕ್ಕೆ ಸಿಗೋದು ಡೌಟ್, ಯಾಕಂದ್ರೆ ಅಡ್ಜಸ್ಟ್ ಆಗಿಲ್ಲ, ಪ್ರಾಪರ್ ಆಗಿದ್ದು ಚಾರ್ಟ್ ಅಡ್ಜಸ್ಟ್ ಆಗಿಲ್ಲ ಬೋನಸ್ ಸ್ಪ್ಲಿಟ್ ನ ನಂತರ. ಹಾಗಾಗಿ ನಮಗೆ ಪ್ರಾಪರ್ ಆಗಿ ರಿಟರ್ನ್ಸ್ ನೋಡ್ಲಿಕ್ಕೆ ಸಿಗೋದಿಲ್ಲ. ಸ್ಟಿಲ್ ಇದು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೀನಿ. 1 year ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು 13% ಇದೆ. ಸ್ಟಿಲ್ ಒಳ್ಳೆ ರಿಟರ್ನ್ಸ್ ಅಂತಾನೆ ಹೇಳ್ಬೋದು ನಾವು, ಯಾಕಂದ್ರೆ ಮೋರ್ ದೆನ್ FD ರಿಟರ್ನ್ಸ್ ಬಂದಿದೆ. ಬಟ್ ಈ ಕಂಪನಿಗೆ ಏನು ತಾಕತ್ತಿದೆ ಅಷ್ಟು ರಿಟರ್ನ್ಸ್ ಇನ್ನು ಜನರೇಟ್ ಆಗಿಲ್ಲ. ಸೊ ಖಂಡಿತ ಇದನ್ನು ಕೂಡ ಅಷ್ಟೇ ಲಾಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಮಾರಾಟ ಮಾಡುವಂತ ಸ್ಟಾಕ್ ಅಲ್ಲ, ಆರಾಮಾಗಿ ಹೋಲ್ಡ್ ಮಾಡಬಹುದು ಲಾಂಗ್ ಟರ್ಮ್ಗೆ. ಸೊ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಇವತ್ತೆಲ್ಲ ನಾಳೆ ಜನರೇಟ್ ಮಾಡಿ ಕೊಡುವಂತ ನಂಬಿಕೆ ಅಂತೂ ಈ ಸ್ಟಾಕ್ ಅಲ್ಲಿ ನನಗಿದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು. ಹಾಗೆ ನೆಕ್ಸ್ಟ್ 3ನೇ ಸ್ಟಾಕ್ಗೆ ಬರೋಣ, ಏಷಿಯನ್ ಪೇಂಟ್ಸ್ ಲಿಮಿಟೆಡ್ 2955. ಈ ಸ್ಟಾಕ್ ಕೂಡ ಅಷ್ಟೇ ಲಾಸ್ಟ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅರೌಂಡ್ 6% ಇದೆ. ಹಾಗೆ 5 years ಅಲ್ಲಿ ನೋಡಬಹುದು 112% ಇದೆ. ಬಟ್ ಇದು ಕೂಡ ಸೇಮ್ 2022 ಜನವರಿಯಿಂದ ಸೇಮ್ ರೇಂಜ್ ಅಲ್ಲಿ ಇದೆ. ಹಂಗೆ ನೋಡಿದ್ರೆ ಈಗ ಡೌನೇ ಆಗಿದೆ ಅನ್ಸುತ್ತೆ, ನೋಡಬಹುದು 17-18% ಡೌನ್ ಆಗಿದೆ ಸೇಮ್. ಅಥವಾ ನೀವು ಇಲ್ಲಿ ಚೆಕ್ ಮಾಡಿದ್ರೆ ಸೆಪ್ಟೆಂಬರ್ 2021 ಹೈ. ಸೊ ಅಲ್ಲಿಂದ ಕೂಡ ಸೇಮ್ 2.5 ವರ್ಷ ಯಾವುದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿಲ್ಲ. ಇದು ಕೂಡ ಅಷ್ಟೇ ಒಂಥರ ಇವೆಲ್ಲ ಮಲಗಿರೋ ಸಿಂಹ ಇದ್ದಂಗೆ, ಸಿಂಹ ಹಸಿವಾದಾಗ್ಲೇ ಎದ್ದೇಳೋದು. ಇವು ಕೂಡ ಅಷ್ಟೇ ಇವತ್ತೆಲ್ಲ ನಾಳೆ ಎದ್ದೇಳ್ತವೆ, ಅವಾಗ ಗರ್ಜನೆ ಮಾಡ್ತವೆ, ಇಡೀ ಕಾಡೆ ನಡ್ಗೋತರ. ಆಗ ಮಾರ್ಕೆಟ್ ಇನ್ನೂ ಸ್ಕೈ ರಾಕೆಟ್ ಆಗುತ್ತೆ ಇವುಗಳು ಗರ್ಜನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ. ಇದು ಕೂಡ ನಿಫ್ಟಿ 50 ಅಲ್ಲಿ ಇರುವಂತ ಸ್ಟಾಕ್ ಏಷಿಯನ್ ಪೇಂಟ್ಸ್. ಸೊ 5 years ಅಲ್ಲಿ ಇಲ್ಲೂ ಕೂಡ ಅಷ್ಟೇ ನಾವು ಡಬಲ್ ಗಿಂತೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ ಕೇಸ್ ಡಬಲ್ ಗಿಂತೂ ಜಾಸ್ತಿ ಬಂತು ಅದು ನಮಗೆ ಲಾಟ್ರಿ. ಸೊ ಅಷ್ಟೇ, ಈಗ ನೋಡಬಹುದು ಇಲ್ಲೂ ಕೂಡ ಮೋರ್ ದೆನ್ 112% ರಿಟರ್ನ್ಸ್ ಇದೆ ಲಾಸ್ಟ್ 5 years ಅಲ್ಲಿ. ಸೊ ಹಾಗೆ 2.5 ವರ್ಷದಿಂದ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ. ಇವತ್ತೆಲ್ಲ ನಾಳೆ ಇಲ್ಲೂ ಕೂಡ ಕಮ್ ಬ್ಯಾಕ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೋಡೋಣ, ತುಂಬಾ ದಿನದಿಂದ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಇದೀವಿ. ನಾನು ತುಂಬಾ ಸಲ ಕವರ್ ಮಾಡಿದ್ದೀನಿ, ಬಟ್ ಅಂತ ಗ್ರೇಟ್ ರಿಕವರಿ ಈ ಸ್ಟಾಕ್ ಗಳಲ್ಲಿ ಕಂಡು ಬಂದಿಲ್ಲ. ಸ್ಟಿಲ್ ಕಂಪನಿಗಳ ಬಿಸ್ನೆಸ್ ಅಲ್ಲಿ ಏನು ಸಮಸ್ಯೆ ಇಲ್ಲ. ಓವರ್ ಆಲ್ ಲಾರ್ಜ್ ಕ್ಯಾಪ್ ಕಂಪನಿಗಳು, ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದೆ. ಇವುಗಳಲ್ಲಿ ಇನ್ಸೈಡರ್ ಸಮಸ್ಯೆ ಏನಲ್ಲ. ಸೊ ಹಾಗಾಗಿ ಆರಾಮಾಗಿ ಹೋಲ್ಡ್ ಮಾಡಬಹುದು. ಹಾಗೆ ಲಾಂಗ್ ಟರ್ಮ್ ಗೆ ಕನ್ಸಿಡರ್ ಮಾಡೋದಾದ್ರೆ ನೆಕ್ಸ್ಟ್ 5 years 10 years ಖಂಡಿತ ಸ್ಟಡಿ ಮಾಡಿ ಈಗಲೂ ಕೂಡ ಬೈ ಮಾಡುವಂತ ಅವಕಾಶ ಈ ಸ್ಟಾಕ್ ಗಳಲ್ಲಿ ಇದೆ. ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ HDFC ಬ್ಯಾಂಕ್ ಲಿಮಿಟೆಡ್. ಇದು ಕೂಡ ಅಷ್ಟೇ ಅಂತ ಗ್ರೇಟ್ ರಿಟರ್ನ್ಸ್ ಈ ಸ್ಟಾಕ್ ಅಲ್ಲೂ ಕೂಡ ಬಂದಿಲ್ಲ. ನೋಡಬಹುದು 10.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌನ್ ಇದೆ 15%. 5 years ಅಲ್ಲಿ ನೋಡಬಹುದು ಬರೀ 34%. ಸೊ ಏನೇನು ರಿಟರ್ನ್ಸ್ ಅಲ್ಲ, ಈ ಸ್ಟಾಕ್ ಮೋರ್ ದೆನ್ 100% ರಿಟರ್ನ್ಸ್ ಕೊಡಬಹುದಾಗಿರುವಂತ ತಾಕತ್ತಿರೋ ಅಂತ ಸ್ಟಾಕ್. ಬಟ್ ಅಂತ ಗ್ರೇಟ್ ರಿಟರ್ನ್ಸ್ ಜನರೇಟ್ ಆಗಿಲ್ಲ. ಸೊ ಇಲ್ಲೂ ಕೂಡ ಅಷ್ಟೇ ಖಂಡಿತ ಲಾಸ್ ಅಲ್ಲಿ ಮಾರಾಟ ಮಾಡುವಂತ ಸ್ಟಾಕ್ ಅಲ್ವೇ ಅಲ್ಲ HDFC ಕೂಡ. ಇನ್ ಕೇಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎಷ್ಟು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ. ಸ್ಟಿಲ್ 2021 ಅಕ್ಟೋಬರ್ ವರೆಗೂ ಕೂಡ. ಇದು ಕೂಡ ಲಾಸ್ಟ್ 2.5 ವರ್ಷದಲ್ಲಿ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು. ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದೇ ಇಲ್ಲ. ಸೊ ನೋಡೋಣ ಯಾವಾಗ ಪರ್ಫಾರ್ಮ್ ಮಾಡುತ್ತೆ ಅಂತ. ಮರ್ಜರ್ ಆದ್ಮೇಲೆ ಸ್ವಲ್ಪ ಪರ್ಫಾರ್ಮೆನ್ಸ್ ಇನ್ನೂ ಡೌನ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಮರ್ಜರ್ ಸ್ವಲ್ಪ ಈ ಬ್ಯಾಂಕ್ ಅನ್ನ ಕಾಲ್ ಎಳೆದಿದೆ ಅಂತ ಹೇಳ್ಬೋದು. ಸೊ ನೋಡೋಣ ಯಾವಾಗ ಕಮ್ ಬ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಅಂತ. ನೆಕ್ಸ್ಟ್ ಸ್ಟಾಕ್ ಪಿಡಿಲೈಟ್ ಇಂಡಸ್ಟ್ರೀಸ್ ನೋಡಬಹುದು. ಇದು ಕೂಡ ಅಷ್ಟೇ ಅದೆಸಿವ್ಸ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್. ಹಾಗೆ ತನ್ನದೇ ಆದ ಬ್ರಾಂಡ್ ನ ಬಿಲ್ಡ್ ಮಾಡ್ಕೊಂಡಿರುವಂತಹ ಸ್ಟಾಕ್. ನೀವೆಲ್ಲಾದ್ರೂ ಯಾವ್ದಾದ್ರು ಏನಾದ್ರೂ ಅಂಟಿಸ್ಬೇಕು ಅಂತಂದ್ರೆ ಹೋಗ್ಬಿಟ್ಟು ಫೆವಿಕ್ವಿಕ್ ಪಡಿ ಅಂತ ಕೇಳ್ತೀರಿ ಅಂಗಡಿಯಲ್ಲಿ. ಫೆವಿಕ್ವಿಕ್ ಅನ್ನೋದು ಒಂದು ಬ್ರಾಂಡ್ ಅಷ್ಟೇ. ನಾವು ಆಕ್ಚುಲಿ ಅಂಟ್ ಕೊಡಿ ಅಥವಾ ಅದೆಸಿವ್ ಕೊಡಿ ಅಂತ ಕೇಳಬೇಕು. ಆ ಲೆವೆಲ್ಗೆ ಬ್ರಾಂಡ್ ಅನ್ನ ಬಿಲ್ಡ್ ಮಾಡ್ಕೊಂಡಿದೆ ಫೆವಿಕ್ವಿಕ್ ಬ್ರಾಂಡ್ ಅನ್ನ. ಅಂಟು ಅಂದ್ರೆ ಫೆವಿಕ್ವಿಕ್ ಅನ್ನೋ ರೀತಿಯಲ್ಲಿ ಬ್ರಾಂಡ್ ಬಿಲ್ಡ್ ಮಾಡ್ಕೊಂಡಿದೆ. ಸೊ ಅಂತಹ ಕಂಪನಿ ಮಾರ್ಕೆಟ್ ಲೀಡರ್ ಅದೆಸಿವ್ ಸೆಗ್ಮೆಂಟ್ ಅಲ್ಲಿ 1.35 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಇನ್ ಕೇಸ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 15% ಪಾಸಿಟಿವ್ ಇದೆ. ಸ್ಟಿಲ್ ಗುಡ್ ರಿಟರ್ನ್ಸ್ ಅಂತಾನೆ ಹೇಳ್ಬೋದು. ನಾವು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ 1 year ಅಲ್ಲಿ 150% ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ, ನಾವು ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಕಂಪನಿಗಳನ್ನೇ ಪೋರ್ಟ್ಫೋಲಿಯೋದಲ್ಲಿ ತುಂಬಿಕೊಂಡ್ರೆ ಇವತ್ತೆಲ್ಲ ನಾಳೆ ಆ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಕ್ ಶುರು ಮಾಡೋದು ಅಂತಂದ್ರೆ ದಿನಾನು ನಮ್ಮ ಪೋರ್ಟ್ಫೋಲಿಯೋ ರೆಡ್ ಅಲ್ಲೇ ಇರುತ್ತೆ. ಹಾಗಾಗಿ ಆಸ್ ಎ ಕ್ರಿಕೆಟ್ ಟೀಮ್ ಹೇಗೆ ಬಿಲ್ಡ್ ಮಾಡ್ತೀವಿ ಹಾಗೆ ನಮ್ಮ ಪೋರ್ಟ್ಫೋಲಿಯೋ ಕೂಡ ಇರಬೇಕು ಅಂತ. ಕನ್ಸಿಸ್ಟೆಂಟ್ ಪರ್ಫಾರ್ಮರ್ಸ್ ಇರಬೇಕು, ಬಿಗ್ ಹಿಟರ್ಸ್ ಇರಬೇಕು, ಆಲ್ರೌಂಡರ್ಸ್ ಇರಬೇಕು. ಸೊ ಕನ್ಸಿಸ್ಟೆಂಟ್ ಪರ್ಫಾರ್ಮರ್ಸ್ ಅಂತಂದ್ರೆ ಲಾರ್ಜ್ ಕ್ಯಾಪ್ ಕಂಪನೀಸ್, ಬಿಗ್ ಹಿಟರ್ಸ್ ಅಂದ್ರೆ ಸ್ಮಾಲ್ ಕ್ಯಾಪ್ ಮೈಕ್ರೋ ಕ್ಯಾಪ್ ಕಂಪನೀಸ್. ಅವು ಹೇಗೆ ಮೂವ್ ಆಗ್ತವೆ ಅಂತಂದ್ರೆ ಸಡನ್ ಆಗಿ 6 ತಿಂಗಳಲ್ಲಿ 100-200% ರಿಟರ್ನ್ಸ್ ಕೊಡಬಹುದು, ಅಥವಾ ವರ್ಷದಲ್ಲಿ 200-300% ರಿಟರ್ನ್ಸ್ ಕೊಡಬಹುದು. ಹಾಗೆ ಕ್ರಾಶ್ ಆದ್ರೆ 70-80% ವರೆಗೂ ಕೂಡ ಕ್ರಾಶ್ ಆಗ್ಬಹುದು. ಆ ರೀತಿಯ ಚಾನ್ಸಸ್ ಇರುತ್ತೆ. ಹೇಗೆ ಬಿಗ್ ಹಿಟರ್ಸ್ ಕ್ರಿಕೆಟ್ ಅಲ್ಲಿ ಹೊಡೆದ್ರೆ 70-80 ರನ್ ಜಸ್ಟ್ 30-40 ಬಾಲಲ್ಲಿ, ಅಥವಾ ಡಕ್ ಔಟ್ ಅಥವಾ 5-10 ರನ್ಗೆ ಔಟ್ ಆಗುವಂತ ಚಾನ್ಸಸ್ ಇರುತ್ತೋ
ಆ ರೀತಿಯ ರಿಟರ್ನ್ಸ್ ಮೈಕ್ರೋ ಕ್ಯಾಪ್ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಜನರೇಟ್ ಆಗುತ್ತೆ. ಅದೇ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಅಂದ್ರೆ ಲೈಕ್ ವಿರಾಟ್ ಕೊಹ್ಲಿ ಅವರು ಅಟ್ಲೀಸ್ಟ್ 30-40 ರನ್ ಹೊಡಿತಾರೆ ಅನ್ನುವಂತ ಕಾನ್ಫಿಡೆನ್ಸ್ ಇರುತ್ತೆ. ಇಲ್ಲಿ ಲಾರ್ಜ್ ಕ್ಯಾಪ್ ಕಂಪನಿಗಳು ಅಷ್ಟೇ. ಸೊ ಆ ರೀತಿಯ ಸ್ಟಾಕ್ಗಳು ಇರಬೇಕು ನಮ್ಮ ಪೋರ್ಟ್ಫೋಲಿಯೋದಲ್ಲಿ. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಕಂಪನಿಗಳು ಇರಬೇಕು. ಸೊ ಆಗ ಮಾತ್ರ ನಮಗೆ ಬ್ಯಾಲೆನ್ಸ್ಡ್ ರಿಟರ್ನ್ ಸಿಗುತ್ತೆ. ಸೊ ನಾವು ಬರೀ ಯಾವುದೋ ಒಂದನ್ನೇ ತುಂಬಿಕೊಳ್ಳಕ್ ಆಗೋದಿಲ್ಲ. ಬಟ್ ಆಸ್ ಎ ಬಿಗಿನರ್ಸ್ ಲಾರ್ಜ್ ಕ್ಯಾಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಬೆಸ್ಟ್. ಸೊ ಸದ್ಯದ ಮಟ್ಟಿಗೆ ಆಲ್ಮೋಸ್ಟ್ ಮೆಜಾರಿಟಿ ಆಫ್ ದ ಲಾರ್ಜ್ ಕ್ಯಾಪ್ ಕಂಪನೀಸ್ ಮಾರ್ಕೆಟ್ ಲೀಡರ್ ಸ್ಟಾಕ್ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತೇವೆ. ಯಾವ ಸ್ಟಾಕ್ ಗಳನ್ನ ಇಷ್ಟು ದಿನ ಮೂಲೆಗೆ ತಳ್ಳಿದ್ರು ಆ ಸ್ಟಾಕ್ ಗಳು ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾವೆ. ಸೊ ನೋಡೋಣ ಇವುಗಳ ಕಾಲ ಯಾವಾಗ ಬರುತ್ತೆ ಅಂತ. ಇನ್ ಕೇಸ್ ಪಿಡಿಲೈಟ್ ನ 5 years ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಸ್ಟಿಲ್ 142% ರಿಟರ್ನ್ಸ್ ಇದೆ. ಸೇಮ್ ಅಗೇನ್ ಜನವರಿ 2022 ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ. 2 ವರ್ಷ ಯಾವುದೇ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಅಂತ ಗ್ರೇಟ್ ರಿಟರ್ನ್ಸ್ ಜನರೇಟ್ ಆಗಿಲ್ಲ. ಇನ್ ಕೇಸ್ ನೀವು ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು 2022 ಎಷ್ಟು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದೆ ಅಂತ. ಸೊ ಈಗ ಸದ್ಯದ ಮಟ್ಟಿಗೆ ಸ್ಟ್ರಗಲ್ ಮಾಡ್ತಿದೆ. ಇವತ್ತೆಲ್ಲ ನಾಳೆ ಕಮ್ ಬ್ಯಾಕ್ ಮಾಡ್ತವೆ. ಅದರಲ್ಲಿ ನಂಬಿಕೆ ಇಟ್ಕೊಂಡು ಮುಂದೆ ಹೋಗ್ಬೋದು. ಯಾಕಂದ್ರೆ ಬಿಸ್ನೆಸ್ ವೈಸ್ ಏನು ಸಮಸ್ಯೆ ಇಲ್ಲ ಈ ಕಂಪನಿಗಳಿಗೆ. ಇನ್ ಕೇಸ್ ಬಿಸ್ನೆಸ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದೆ ಅಂತಂದ್ರೆ ಅಂತ ಕಂಪನಿಗಳಿಂದ ನಾವು ದೂರ ಇರಬೇಕು. ಬಟ್ ಬಿಸ್ನೆಸ್ ಅಲ್ಲಿ ಅಂತ ಸಮಸ್ಯೆ ಇಲ್ಲ. ಸ್ಟಾಕ್ಗಳು ಹಿಂದೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು, ಈಗ ಕನ್ಸಾಲಿಡೇಟ್ ಆಗಿದಾವೆ, ಇವತ್ತೆಲ್ಲ ನಾಳೆ ಕಮ್ ಬ್ಯಾಕ್ ಮಾಡ್ತವೆ. ಆ ನಂಬಿಕೆಯಿಂದ ನಾವು ಕಾಯಬಹುದು. ಆ ನಂಬಿಕೆಯನ್ನ ಉಳಿಸ್ಕೊಂಡಿರೋ ಅಂತ ಕಂಪನಿಗಳು ಇವೆಲ್ಲ ಕೂಡ. ನೆಕ್ಸ್ಟ್ ಆಗ ಬರೋದಾದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್. ಇದರ ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಿದ್ರೆ 1 year ಅಲ್ಲಿ 25% ಇದೆ. ಒಳ್ಳೆ ರಿಟರ್ನ್ಸ್ ಅಂತಾನೆ ಹೇಳ್ಬೋದು. 25% ನಾಟ್ ಬ್ಯಾಡ್. ಹಾಗೆ ಇನ್ ಕೇಸ್ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 136% ನೋಡಬಹುದು. ನಮ್ಮ ಮಾರ್ಕೆಟ್ ನ ನಂಬರ್ 1 ಸ್ಟಾಕ್ ಅಕಾರ್ಡಿಂಗ್ ಟು ಮಾರ್ಕೆಟ್ ಕ್ಯಾಪ್ 20 ಲಕ್ಷ ಕೋಟಿ ಹತ್ತತ್ರ ಬಂದಿದೆ ಮಾರ್ಕೆಟ್ ಕ್ಯಾಪ್. ಈಗ ಬ್ರೇಕ್ಔಟ್ ಮಾಡಿ ಮೇಲೆ ಹೋಗಿದೆ. ಅದು ಕೂಡ ನೋಡಬಹುದು 2021 ಅಕ್ಟೋಬರ್ ಹೈ ಅನ್ನ ಬೀಟ್ ಮಾಡಿರ್ಲಿಲ್ಲ, ಈಗ ಬೀಟ್ ಮಾಡಿ ಮೇಲೆ ಹೋಗಿದೆ. ಇವತ್ತೆಲ್ಲ ನಾಳೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಈಗಾಗಲೇ ಒಂದು ಲೆವೆಲ್ ನಂತೂ ಬೀಟ್ ಮಾಡಿ ಮೇಲೆ ಹೋಗಿದೆ. ಸೊ ನೋಡೋಣ ಎಷ್ಟರ ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಅದ್ರ ಮೇಲ್ಗಡೆ ಅಂತ. ಸೊ ಇದನ್ನು ಕೂಡ ಅಷ್ಟೇ ಲಾಸ್ ಅಲ್ಲಿ ಮಾರಾಟ ಮಾಡುವಂತ ಸ್ಟಾಕ್ ಅಲ್ಲ. ಫಂಡಮೆಂಟಲಿ ಒಳ್ಳೆ ಸ್ಟಾಕ್, ನಿಮಗೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ತಾಕತ್ತಿರುವಂತ ಕಂಪನಿ. ನೆಕ್ಸ್ಟ್ ಆಗಿ ಬರೋದಾದ್ರೆ TCS. IT ಸೆಕ್ಟರ್ ಅಲ್ಲಿ ಇರುವಂತ ಸಮಸ್ಯೆ ನಿಮಗೆ ಗೊತ್ತಿದೆ. ಆಲ್ಮೋಸ್ಟ್ IT ಕಂಪನಿಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ದಾವೆ. ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಕಂಪನೀಸ್. ಸ್ಮಾಲ್ ಕ್ಯಾಪ್, ಮಿಡ್ ಕ್ಯಾಪ್ ಕಂಪನಿಗಳು ಈಗಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಬಟ್ ಲಾರ್ಜ್ ಕ್ಯಾಪ್ ಕಂಪನಿಗಳು ಏನಿದಾವೆ ಅವುಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ. ಸೊ ಇಲ್ಲೂ ಕೂಡ ಅದೇ ರೀತಿ ಅಂಡರ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ ಕೇಸ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 18% ರಿಟರ್ನ್ಸ್ ಇದೆ. ಸ್ಟಿಲ್ ಒಳ್ಳೆ ರಿಟರ್ನ್ಸ್ ಅಂತಾನೆ ಹೇಳ್ಬೋದು. 5 years ಅಲ್ಲಿ ನೋಡಬಹುದು 103%. ಇಲ್ಲೂ ಕೂಡ ಸೇಮ್ ಸೆಪ್ಟೆಂಬರ್ 2021 ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಸೊ ಈಗ ಸೇಮ್ ಲೆವೆಲ್ಗೆ ಬಂದಿದೆ. ನೋಡೋಣ ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಅಂತ. ಸೊ ಈ ಸ್ಟಾಕ್ ಅನ್ನು ಕೂಡ ಅಷ್ಟೇ ಸ್ಟಡಿ ಮಾಡಬಹುದು. ನೆಕ್ಸ್ಟ್ ಇನ್ಫೋಸಿಸ್, ಇನ್ನೊಂದು IT ಕಂಪನಿ. ಮಾರ್ಕೆಟ್ ಕ್ಯಾಪ್ ನೋಡಬಹುದು ಆಲ್ಮೋಸ್ಟ್ 7 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಇನ್ ಕೇಸ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಬರೀ 6% ಪಾಸಿಟಿವ್ ಇದೆ. 5 years ಅಲ್ಲಿ ನೋಡಬಹುದು 125%. ಸೇಮ್ ಇಲ್ಲೂ ಕೂಡ ಅಗೇನ್ ಎಲ್ಲ ಕಂಪನಿಗಳ ತರನೇ ಜನವರಿ ಅಥವಾ ಅಕ್ಟೋಬರ್ ಹೈಯಿಂದ ಡೌನ್ ಅಲ್ಲೇ ಇದಾವೆ ಸ್ಟಾಕ್ಗಳು. ನೆಕ್ಸ್ಟ್ ಆಗ ಬರೋದಾದ್ರೆ ITC ಅಂತೂ 2022 ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತು. ಬಟ್ 2023 ಅಂಡರ್ ಪರ್ಫಾರ್ಮ್ ಮಾಡ್ತು. ಅಥವಾ 11% ರಿಟರ್ನ್ಸ್ ಇದೆ ಸ್ಟಿಲ್. ಬಟ್ 2023 ಹೈ ಏನಿದೆ ಇಲ್ಲಿವರೆಗೂ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿತ್ತು. 22 ಹೈಯೆಸ್ಟ್ ರಿಟರ್ನ್ಸ್ ಅನ್ನ ಕೊಟ್ಟಿತ್ತು. ತುಂಬಾ ದಿನ ಸ್ಟ್ರಗಲ್ ಮಾಡಿದಂತ ಕಂಪನಿ. 5 years ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಸ್ಟಿಲ್ 48% ಸಿಗುತ್ತೆ. ಆದರೆ 2017-18 ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದಂತ ಸ್ಟಾಕ್ ನೋಡಬಹುದು. 2017 2020 ಡೌನ್ ಅಲ್ಲೇ ಇತ್ತು 50%. ಸೊ ಅದ ನಂತರ 22 ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡ್ತು. ಸೊ ಈಗ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡ್ತಿದೆ. ಸೊ ಅಗೇನ್ ಸೇಮ್ ಮುಂದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡುವಂತ ತಾಕತ್ತು ಇದ್ದೇ ಇದೆ ಕಂಪನಿಗೆ. 5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಹಾಗೆ ಆಗಾಗ ಸುದ್ದಿಗಳು ಬರ್ತಾ ಇರುತ್ತೆ. ಬ್ಯಾಟ್ ಅವರು ಸ್ಟೇಕ್ ಸೇಲ್ ಮಾಡಬಹುದು ಅಂತ ಒಂದ್ಸಲ ಬರುತ್ತೆ. ಮೊನ್ನೆ ತಾನೇ ಬಂದಿತ್ತು. ಬ್ಯಾಟ್ ಅಂದ್ರೆ ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ ಕಂಪನಿ. ನೆಕ್ಸ್ಟ್ ಸೂತಿ ಸೇಲ್ ಮಾಡಬಹುದು ಅನ್ನೋಂತ ನ್ಯೂಸ್ ಬರುತ್ತೆ. ಸೂತಿ ಅಂತಂದ್ರೆ ನಮ್ಮ ಇಂಡಿಯನ್ ಗವರ್ನಮೆಂಟ್ ಹೋಲ್ಡಿಂಗ್ ಕೂಡ ಇದೆ ಸ್ಟಾಕ್ ಅಲ್ಲಿ. ಸೊ ಅವರು ಸೆಲ್ ಮಾಡಬಹುದು ಅನ್ನೋಂತ ನ್ಯೂಸ್ ಬರುತ್ತೆ. ಈ ರೀತಿ ನ್ಯೂಸ್ ಬರ್ತಾ ಇರುತ್ತೆ. ಅವೆಲ್ಲ ನಾವು ತಲೆ ಕೆಡಿಸ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ಅವರೆಲ್ಲ ಏನು ಓಪನ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಿ ಎಕ್ಸಿಟ್ ಆಗೋದಿಲ್ಲ. ಅವರು ಬ್ಲಾಕ್ ಡೀಲ್ ಮೂಲಕ ಯಾರನ್ನಾದ್ರೂ ಹುಡುಕ್ತಾರೆ ತಗೊಳ್ಳೋ ಅಂತಾರನ ಇನ್ವೆಸ್ಟರ್ಸ್ ನ. ಅವ್ರಗಳಿಗೆ ಸೆಲ್ ಮಾಡೋದು, ಓಪನ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡೋದಿಲ್ಲ. ಸೊ ಹಾಗಾಗಿ ಅವುಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವ್ರು ಸೆಲ್ ಮಾಡಿದ್ರು ಅಂದ್ರೆ ಇನ್ನೊಬ್ರು ಬೈಯರ್ಸ್ ಇದ್ದೇ ಇರ್ತಾರೆ. ಸೊ ಈ ಸ್ಟಾಕ್ ಅನ್ನು ಕೂಡ ಅಷ್ಟೇ ಲಾಸ್ ಅಲ್ಲಿ ಸೆಲ್ ಮಾಡುವಂತ ಸ್ಟಾಕ್ ಅಲ್ಲ. ಇದು ಕೂಡ ಫಂಡಮೆಂಟಲಿ ಚೆನ್ನಾಗಿರುವಂತಹ ಸ್ಟಾಕ್. ನೆಕ್ಸ್ಟ್ ಅವಿನಿ ಸೂಪರ್ ಮಾರ್ಟ್ಸ್ ಅಥವಾ ಡಿಮಾರ್ಟ್. ಇದು ಕೂಡ ಅಷ್ಟೇ ಇನ್ ಕೇಸ್ 1 year ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಎಷ್ಟು ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ 6% ಪಾಸಿಟಿವ್ ಇದೆ ಅಷ್ಟೇ. ಬಟ್ ಹೈಲಿ ವಾಲಟೈಲ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. ಇನ್ ಕೇಸ್ 5 years ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು 154% ರಿಟರ್ನ್ಸ್ ಇದೆ ಸ್ಟಿಲ್. ಅದು ಇದರ ಹೈಯಿಂದ ಈಗಲೂ ಕೂಡ ಅರೌಂಡ್ 20-30% ಡೌನ್ ಇದೆ ಸ್ಟಾಕ್. ನೋಡಬಹುದು 30% ಎಕ್ಸಾಕ್ಟ್ ಆಗಿ ಡೌನ್ ಇದೆ. ಸ್ಟಿಲ್ 154% ರಿಟರ್ನ್ಸ್ ಇದೆ. ಜೊತೆಗೆ 2021 ಹೈಯಿಂದ ಈಗಲೂ ಕೂಡ ಕೆಳಗಡೆನೆ ಇದೆ, ಸ್ಟ್ರಗಲ್ ಮಾಡ್ತಿದೆ. ಇವತ್ತೆಲ್ಲ ನಾಳೆ ಕಮ್ ಬ್ಯಾಕ್ ಅನ್ನ ಮಾಡುತ್ತೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ. ಎಲ್ಲೂ ಕೂಡ ಅಷ್ಟೇ ಬಿಸ್ನೆಸ್ ವೈಸ್ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆರಾಮಾಗಿ ಒಳ್ಳೆ ಬಿಸ್ನೆಸ್ ಅನ್ನೇ ಮಾಡ್ತಾ ಇದೆ. ಕೆಲವೊಂದು ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ಸಣ್ಣ ಪುಟ್ಟವು. ಸ್ಟಿಲ್ ಕಂಪನಿಯ ಬಿಸ್ನೆಸ್ ಅಂತೂ ಚೆನ್ನಾಗಿದೆ. ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು. ನಿಮ್ಮ ಹೋಲ್ಡಿಂಗ್ ಅಲ್ಲಿ ಇದೆ, ಆರಾಮಾಗಿ ಕಂಟಿನ್ಯೂ ಮಾಡಬಹುದು ಆಗಿರುವಂತಹ ಸ್ಟಾಕ್. ಸೊ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತಹ ಸ್ಟಾಕ್ ಅಲ್ವೇ ಅಲ್ಲ. ನೆಕ್ಸ್ಟ್ ಡಿವಿಸ್ ಲ್ಯಾಬ್ಸ್. ಇದು ಕೂಡ ನಿಫ್ಟಿ 50 ಅಲ್ಲಿ ಇರುವಂತಹ ಸ್ಟಾಕ್. ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು 96,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್.
ನಿನ್ನೆ Q3 ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದೆ. ರಿಸಲ್ಟ್ ಚೆನ್ನಾಗಿದೆ, ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನ ತೋರಿಸಿದೆ. ನೋಡೋಣ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ನೆಕ್ಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ 31% ಇದೆ, ಒಳ್ಳೆ ರಿಟರ್ನ್ಸ್ ಅನ್ನೇ ಕೊಟ್ಟಿದೆ 31%. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ನೋಡ್ಬೋದು 125%. ಸೇಮ್ ಅಗೇನ್ ಇದು ಕೂಡ 2021 ಅಕ್ಟೋಬರ್ ಇಂದ ಈಗಲೂ ಕೂಡ ಡೌನ್ ಅಲ್ಲೇ ಇದೆ, ಅರೌಂಡ್ 32%. ಇಂಡೆಕ್ಸ್ ಅಲ್ಲಿ ಇರುವಂತಹ ಕಂಪನಿ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಖಂಡಿತ ಇದು ಕೂಡ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ, ಫಾರ್ಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಇದು ಕೂಡ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತಹ ಸ್ಟಾಕ್ ಅಲ್ಲ. ನೆಕ್ಸ್ಟ್ ಟೈಟನ್ ಕಂಪನಿ. ಟೈಟನ್ ಬಗ್ಗೆ ಕೂಡ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆಕ್ಚುಲಿ ಬೇರೆ ಸ್ಟಾಕ್ ಗಳಿಗೆ ಹೋಲಿಸಿದ್ರೆ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. 1 ಇಯರ್ ಅಲ್ಲಿ ನೋಡಬಹುದು 42% ರಿಟರ್ನ್ಸ್ ಇದೆ. ಜಸ್ಟ್ ಲಾಸ್ಟ್ 1 ಮಂತ್ ಇಂದ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಅಷ್ಟೇ, ನೋಡಬಹುದು ನೀವು ಇಲ್ಲಿ. ಸೊ ಜಸ್ಟ್ ಈ 5% 7% ಡೌನ್ ಫಾಲ್ ಅನ್ನ ಭಯಪಟ್ಟರೆ ಖಂಡಿತ ಮಾರ್ಕೆಟ್ ಅಲ್ಲಿ ಯಾವುದೇ ಸ್ಟಾಕ್ ಅನ್ನು ಹೋಲ್ಡ್ ಮಾಡೋದು ಕಷ್ಟ. ನಾವು ಈಗ ತಾನೇ ನೋಡಿದ್ವಿ 11 ಸ್ಟಾಕ್ ಅನ್ನು ನೋಡಿದ್ವಿ, ಎಷ್ಟರ ಮಟ್ಟಿಗೆ ಡೌನ್ 20-30% ಡೌನ್ ಅಲ್ಲಿ ಇದಾವೆ. ಅವು ಕೂಡ ಇಂಡೆಕ್ಸ್ ಅಲ್ಲಿ ಇರುವಂತಹ ಸ್ಟಾಕ್ ಗಳು. ಇದು ಕೂಡ ನಿಫ್ಟಿ 50 ಅಲ್ಲಿ ಇರುವಂತಹ ಸ್ಟಾಕ್. ಹಾಗೆ 5 ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 245%. ನಿಮಗೆ ಮಿಡ್ ಕ್ಯಾಪ್ ಸ್ಟಾಕ್ ಕೊಟ್ಟಂಗೆ ಕೊಟ್ಟಿದೆ. ಒಂದು ಲಾರ್ಜ್ ಕ್ಯಾಪ್ ಕಂಪನಿ ನೋಡಬಹುದು, 3 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಜೊತೆಗೆ ನಿಫ್ಟಿ 50 ಅಲ್ಲಿರುವಂತಹ ಸ್ಟಾಕ್ 245% ರಿಟರ್ನ್ಸ್ ಕೊಡುತ್ತೆ ಅಂತಂದ್ರೆ ನಿಮಗೆ ಲಾಟ್ರಿ ಅಂತಾನೆ ಅಂದ್ಕೊಳ್ಬಹುದು. ಯಾಕೆಂದ್ರೆ ಲೋ ರಿಸ್ಕ್ ಅಲ್ಲಿ ನೀವು ಒಳ್ಳೆ ರಿಟರ್ನ್ಸ್ ಗಳಿಸ್ತಿದ್ದೀರಿ. ಇಂತಹ ಸ್ಟಾಕ್ ಅನ್ನ ಖಂಡಿತ ನಾವು ಇಗ್ನೋರ್ ಮಾಡೋ ಹಾಗೆ ಇಲ್ಲ. ನಾನು ಹಿಂದೆ ಒಂದು ವಿಡಿಯೋ ಮಾಡಿದ್ದೆ, ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಲೇಬೇಕಾದ ಷೇರುಗಳು ಅಂತ. ಮೇ ಬಿ ಒಂದು 4ರಿಂದ 5 ಷೇರುಗಳನ್ನ ಕವರ್ ಮಾಡಿದ್ದೆ. ಅದರಲ್ಲಿ ಟೈಟನ್ ಕೂಡ ಒಂದು, ಬಜಾಜ್ ಫೈನಾನ್ಸ್, ಈ ರೀತಿ ಸ್ಟಾಕ್ ಗಳಿದ್ವು. ಇದು ಕೂಡ ಅಷ್ಟೇ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿರುವಂತಹ ಸ್ಟಾಕ್, ಕೊಡಬಹುದಾಗಿರುವಂತಹ ಸ್ಟಾಕ್. ಆರಾಮಾಗಿ ಹೋಲ್ಡ್ ಮಾಡಬಹುದು. ಇದನ್ನು ಕೂಡ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತಹ ಸ್ಟಾಕ್ ಅಲ್ವೇ ಅಲ್ಲ. ಆರಾಮಾಗಿ ಒಳ್ಳೆ ರಿಟರ್ನ್ಸ್ ಅನ್ನ ಕಡಿಮೆ ರಿಸ್ಕ್ ಅಲ್ಲಿ ಕೊಡುವಂತಹ ಸ್ಟಾಕ್. ಸೊ ಎಲ್ಲ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ, ಇನ್ ಕೇಸ್ ನಿಮ್ಗೆ ಕಡಿಮೆ ರಿಸ್ಕ್ ಅಲ್ಲಿ FD ಗಿಂತ ಜಾಸ್ತಿ ರಿಟರ್ನ್ಸ್ ಪಡ್ಕೊಳ್ಬಹುದಾಗಿರುವಂತಹ ಸ್ಟಾಕ್ ಗಳು ಅಂದ್ರೆ ಖಂಡಿತ ಇಂತ 100 ಸ್ಟಾಕ್ ಗಳಿದಾವೆ. ಅವುಗಳನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ನಿಮ್ಗೆ ಇಯರ್ಲಿ 20% ರಿಟರ್ನ್ಸ್ ಸಿಕ್ಕರೋ ಗುಡ್ ರಿಟರ್ನ್ಸ್. 12% CAGR ಕೊಡ್ತಾ ಇದಾವೆ ಅಂತಂದ್ರೆ ಬೆಸ್ಟ್ ರಿಟರ್ನ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಲಾಂಗ್ ಟರ್ಮ್ ಅಲ್ಲಿ. ನೀವು ಒಂದ್ಸಲ ಬೇಕಾದ್ರೆ SIP ಕ್ಯಾಲ್ಕುಲೇಟರ್ ಓಪನ್ ಮಾಡಿ ಗೂಗಲ್ ಅಲ್ಲಿ, ನೀವು ಜಸ್ಟ್ 12% ಹಾಕಿ, ಮಂತ್ಲಿ ಇನ್ವೆಸ್ಟ್ಮೆಂಟ್ 5,000 10,000 ಹಾಕಿ 10 ಇಯರ್ಸ್ 15 ಇಯರ್ಸ್ ಕ್ಯಾಲ್ಕುಲೇಟ್ ಮಾಡಿ ವಂಡರ್ಸ್ ಕ್ರಿಯೇಟ್ ಮಾಡಬಹುದು 10-15 ಇಯರ್ಸ್ ಅಲ್ಲಿ 12% CAGR ಅಲ್ಲಿ. ಸೊ ಹಾಗಾಗಿ 12% ಅಂದ್ರೆ ನಿಕೃಷ್ಟವಾಗಿ ನೋಡುವಂತದ್ದಲ್ಲ, ಇಟ್ಸ್ ಗ್ರೇಟ್ ರಿಟರ್ನ್ಸ್. ಸೊ ಅದಕ್ಕಿಂತ ಜಾಸ್ತಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಬಟ್ ನಾವು ಅವರೇಜ್ 12% ಹಾಕೊಂಡ್ರು ಕೂಡ ವಂಡರ್ಸ್ ಅನ್ನ ಕ್ರಿಯೇಟ್ ಮಾಡುವಂತ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಬಹುದು ಮೋರ್ ದನ್ 15 ಇಯರ್ಸ್ ಇನ್ವೆಸ್ಟ್ ಮಾಡಿದ್ರೆ. ಹಾಗಾಗಿ ಇವ್ಯಾವು ಕೂಡ ಇಗ್ನೋರ್ ಮಾಡಬಹುದಾಗಿರುವಂತಹ ಸ್ಟಾಕ್ ಗಳು ಅಲ್ಲವೇ ಅಲ್ಲ. ಜೊತೆಗೆ ನಾನು ಹೇಳಿದಾಗೆ ಲಾಸ್ ಅಲ್ಲಿ ಎಕ್ಸಿಟ್ ಆಗುವಂತಹ ಸ್ಟಾಕ್ ಗಳು ಅಲ್ವೇ ಅಲ್ಲ. ಎಲ್ಲಾನು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು, ಒಳ್ಳೆ ರಿಟರ್ನ್ಸ್ ಕೊಟ್ಟಿರುವಂತಹ ಸ್ಟಾಕ್ ಗಳು. ಸದ್ಯದ ಮಟ್ಟಿಗೆ ಅಂದ್ರೆ 2-2.5 ವರ್ಷದಿಂದ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ದಾವೆ. ಸೊ ನಾನು ಅವಾಗ್ಲೇ ಹೇಳ್ದಲ್ಲ, ಈಗ ಬೇರೆ ಸ್ಟಾಕ್ ಗಳ ಸಮಯ ಅವು ಓಡ್ತಾ ಇದಾವೆ, ಇವುಗಳ ಜಮಾನ ಕೂಡ ಬರುತ್ತೆ, ಆಗ ಇವು ಓಡ್ತವೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಈ 12 ಸ್ಟಾಕ್ ಗಳಲ್ಲಿ 3-4 ಸ್ಟಾಕ್ ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ. ಏಷ್ಯನ್ ಪೇಂಟ್ಸ್ ಇದೆ, ಬಜಾಜ್ ಫೈನಾನ್ಸ್ ಇದೆ, ರಿಲಯನ್ಸ್ ಇಂಡಸ್ಟ್ರೀಸ್ ಇದೆ, ಪಿಡಿಲೈಟ್ ಇದೆ, ITC ಇದೆ. ಆಲ್ಮೋಸ್ಟ್ 5 ಷೇರುಗಳು ನನ್ನ ಪೋರ್ಟ್ಫೋಲಿಯೋದಲ್ಲೂ ಕೂಡ ಇದೆ. ನಾನು ಯಾವನ್ನು ಕೂಡ ಸೇಲ್ ಮಾಡಕ್ ಹೋಗೋದಿಲ್ಲ, ಎಲ್ಲವನ್ನು ಹೋಲ್ಡ್ ಮಾಡ್ತೀನಿ. ಅವು ರಿಟರ್ನ್ಸ್ ನೆಗೆಟಿವ್ ಆದ್ರೂ ಸರಿ, ಪಾಸಿಟಿವ್ ಇದ್ರೂ ಸರಿ, ನಾನಂತೂ ಸೇಲ್ ಮಾಡಕ್ ಹೋಗೋದಿಲ್ಲ. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನನ್ನ ಟಾರ್ಗೆಟ್ ಬೇರೆ ಇರುತ್ತೆ. ಸೊ ಆ ಟಾರ್ಗೆಟ್ ನ ರೀಚ್ ಮಾಡಬೇಕು ಅಂತಂದ್ರೆ ನಾನು ಹೋಲ್ಡ್ ಮಾಡೇ ಮಾಡ್ತೀನಿ. ಸೊ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬಹುದು. ಬಟ್ ನನ್ನ ಪ್ರಕಾರ ಇಲ್ಲಿ ಕವರ್ ಮಾಡಿದಂತ ಯಾವುದೇ ಸ್ಟಾಕ್ ಅಲ್ಲೂ ಕೂಡ ಬಿಸ್ನೆಸ್ ಅಲ್ಲಿ ಸಮಸ್ಯೆ ಇಲ್ಲ. ಬಿಸ್ನೆಸ್ ಚೆನ್ನಾಗೇ ನಡೀತಿದೆ. ಬಟ್ ಸ್ಟಾಕ್ ಪ್ರೈಸ್ ಮೂವ್ಮೆಂಟ್ ಇಲ್ಲ. ಇವತ್ತಲ್ಲ ನಾಳೆ ಅಲ್ಲಿ ಮೂಮೆಂಟಮ್ ಬರುತ್ತೆ, ಆಗ ಒಳ್ಳೆ ರಿಟರ್ನ್ಸ್ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ಅಲ್ಲಿವರೆಗೂ ನಾವು ಕಾಯಬೇಕು ಅಷ್ಟೇ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನಿಮ್ಮ ಪ್ರಶ್ನೆಗಳಿಗೆ, ಹಾಗೆ ನಿಮ್ಮಲ್ಲಿದ್ದಂತಹ ಡೌಟ್ ಗಳಿಗೆ ಈ ವಿಡಿಯೋದ ಮೂಲಕ ಉತ್ತರ ಸಿಕ್ಕಿದೆ ಅಂದ್ಕೊಳ್ತೀನಿ. ಸೊ ನಿಮಗೆ ಯಾವುದು ಬೆಟರ್ ಅನ್ಸುತ್ತೋ ಆ ಡಿಸಿಷನ್ ತಗೊಳ್ಳಿ. ನಾನೇನೋ ಡಿಸಿಷನ್ ತಗೊಳ್ತೀನಿ ಅಥವಾ ನಾನೇನೋ ಹೇಳ್ತೀನಿ ಅನ್ನೋದ್ರ ಮೇಲೆ ನೀವು ಡಿಪೆಂಡ್ ಆಗಿ ಡಿಸೈಡ್ ಮಾಡಬೇಡಿ. ನಿಮ್ಗೆ ಏನ್ ಅನ್ಸುತ್ತೆ ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಸೊ ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.